ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತು ಪ್ರಿನ್ಸ್ ಕಟ್ ಹೇಗೆ ಕಟ್ ಮಾಡೋದು ನೋಡೋಣ. ಬ್ಲೌಸು ನಾನು ಶೀಟ್ ತೊಗೊಂಡಿದ್ದೆ, ವೈಟ್ ಶೀಟ್ ತೊಗೊಂಡಿದ್ದೆ, ಕಾರ್ಡ್ಬೋರ್ಡ್ ಶೀಟು. ಸೊ ಇದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ತೋರ್ಸೋಕ್ಕೆ ಅಂತೇಳಿ. ನಾನು ನಾರ್ಮಲಾಗಿ ನ್ಯೂಸ್ ಪೇಪರಲ್ಲೇ ಮಾಡ್ತಾಯಿದ್ದೆ. ನಾನು 5 ಇಂಚ್ ಇಟ್ಕೊಂಡಿದ್ದೀನಿ ಶೋಲ್ಡರ್ ಬಂದು. ಮತ್ತು ಅದೆಲ್ಲ ಅದು ಮಾರ್ಕ್ ಮಾಡ್ತಾ ಇರೋದೆಲ್ಲ ನಿಮಗೆ ಇದಕ್ಕೆ ಹೋಗುತ್ತೆ, ಸ್ಟಿಚಿಂಗ್ ಹೋಗುತ್ತೆ, ಸ್ಟಿಚಿಂಗ್ ಮಾರ್ಜಿನ್ಗೆ. ಸೊ ನಮಗೆ ಅದು 9.5 10 ಇರ್ಬೋದು ಅಂದ್ಕೋತೀನಿ. ನಾನು ಬ್ಯಾಕ್ ಸರಿಯಾಗಿ ನೋಡ್ಕೊಂಡಿಲ್ಲ. ಮತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಬಟ್ ಫುಲ್ ವಾಯ್ಸ್ ಎಲ್ಲ ಬರ್ತಾಯಿತ್ತು. ನಾನು ಹಂಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡ್ರೆ ಒಂದು 5.5 ಇಂಚು ಆರ್ಮೋಲ್ ಹತ್ರ ಇಟ್ಕೊಂಡಿದ್ದೀನಿ. ನಮ್ಗೆ ಕರೆಕ್ಟಾಗಿ ಅದು 8 ಇಂಚ್ ಬರಬೇಕು. ಚೆಕ್ ಮಾಡ್ಕೊಳ್ಳಿ. ಒಂದು 1/4 ಇಂಚಷ್ಟು ಹೆಚ್ಚು ಕಮ್ಮಿ ಬರ್ತಿತ್ತು. ಸೊ ಅದಕ್ಕೆ ಮತ್ತೆ ನಾನು 1/4 ಇಂಚ್ ಮೇಲೆ ಹಾಕ್ಕೊಂಡು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ಥರ ಮಾಡ್ಕೊಳ್ಳಿ. ಸೊ ಬ್ಯಾಕೆಲ್ಲ ನಾರ್ಮಲಾಗಿ ಎಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ವಿಡಿಯೋ ಫಾಸ್ಟ್ ಮಾಡಿದ್ದೀನಿ ನಾನು. ಅದು ಫುಲ್ ಇನ್ನೂ ಲೆಂತಿ ಆಗ್ತಿತ್ತು ಮತ್ತು ಸೌಂಡ್ಸ್ ಎಲ್ಲ ಬರ್ತಾಯಿತ್ತು. ಮತ್ತು ನನಗೆ 13.5 ಇಂಚ್ ಬೇಕಾಗುತ್ತೆ ಅದು ಬ್ಲೌಸ್ ಲೆಂತು. ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಮತ್ತು ನನ್ನ ವೇಸ್ಟ್ ಎಷ್ಟಿದೆ ನೋಡಿ ಚೆಕ್ ಮಾಡಿಕೊಂಡು, ಸೊ ಅದೆಲ್ಲ ಮಾರ್ಜಿನೆಲ್ಲ ಇದು ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅದೆಲ್ಲ ನಮಗೆ ಸ್ಟಿಚಿಂಗ್ ಹೋಗುತ್ತೆ. ಸೊ 1 ಇಂಚು ನಮಗೆ ಅದು ಡಾಟ್ ಹಿಡಿಯೋಕ್ಕೆ ಬರುತ್ತೆ ಬ್ಯಾಕ್ ಸೈಡು. ಮತ್ತು ನಾವು ಫ್ರಂಟಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 1 ಇಂಚ್ ಅಂದರೆ ನಮ್ಮ ಬ್ಯಾಕು 14.5 ಇದೆ, ನಮ್ಮದು 13.5 ಬರುತ್ತೆ. ಮತ್ತು 1 ಇಂಚ್ ಎಕ್ಸ್ಟ್ರಾ ಅದಕ್ಕೆ ಮಾರ್ಜಿನ್ಗೆಲ್ಲ ಸೇರಿಸಿ 1 ಇಂಚ್ ಎಕ್ಸ್ಟ್ರಾ. ಮತ್ತು ಫ್ರಂಟಿಗೆ ಬ್ಯಾಕಿಂದ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಸೊ ಇದನ್ನೆಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಏನಾಗಿದೆ, ಅದು ವೀಡಿಯೋ ನನಗೆ ಮಿಸ್ ಆಗೋಗಿದೆ. ನಾನು ಯಾರೋ ಕಸ್ಟಮರ್ ಬಂದರು ಅಂತೇಳಿ ಹಾಗೆ ಇದು ಮಾಡಿಬಿಟ್ಟಿದೆ. ಮತ್ತು ಇವಾಗ ವೀಡಿಯೋ ಮಾಡಿದೆ ಅದನ್ನು ಸಪ್ರೇಟಾಗಿ. ಜಸ್ಟ್ ಇದು ಮಾರ್ಕ್ ಅಷ್ಟೇ ತೋರಿಸ್ತಾ ಇದೆ, ಮತ್ತು ಮುಂದೆ ಅದರಲ್ಲಿ ಬರ್ತಾಯಿದೆ ವೀಡಿಯೋ. ನಾನು ನೋಡಿಕೊಂಡೇ ಇಲ್ಲ, ಫ್ರಂಟು ಮಾರ್ಕ್ ಮಾಡಿರೋದು. ಸೊ ಮತ್ತೆ ಚೆಕ್ ಮಾಡಿ ಅದು ವೀಡಿಯೋನೇ ಆಗಿರಲಿಲ್ಲ. ಮತ್ತು ಸುಮ್ಮನೆ ಮತ್ತೆ ಮಾಡಿದೆ ಅದನ್ನು ವೀಡಿಯೋಸು. ಇವಾಗ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೆ ಇಟ್ಟು ಮಾರ್ಕೆಲ್ಲ ಮಾಡಿಕೊಂಡೆ. 1 ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ನಲ್ಲ ನಮಗೆ ಬ್ಯಾಕ್ಗಿಂತ. 13.5 ಇದೆ, 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 14.5 ಬರುತ್ತೆ. ಮತ್ತು ಫ್ರಂಟಿಗೆ 15.5 ಆಗುತ್ತೆ ಒಟ್ಟು ಟೋಟಲು. ಸೊ ಅದೇ ಥರ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಜಸ್ಟ್ ಇವಾಗ ಫ್ರಂಟ್ ತೋರಿಸ್ತಾ ಇರೋದು ಮತ್ತೆ ಮಾಡಿರೋದು ವೀಡಿಯೋ. ಅದು ಆಫ್ಟರ್ನೂನೇ ಮಾಡಿದ್ದೆ, ಬಟ್ ಅದು ವೀಡಿಯೋ ಆಗಿಲ್ಲ. ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ವೀಡಿಯೋಸ್. ಅದು ಜಸ್ಟ್ ಸರಿ ನಾನು ಚೆಕ್ ಮಾಡಿದಾಗ ಸರಿ ಆಗಿಲ್ಲ. ಮತ್ತೆ ಮಾಡಿದೆ ಅದನ್ನು. ಆಲ್ರೆಡಿ ಕಟ್ ಮಾಡಿ ಇಟ್ಬಿಟ್ಟಿದ್ದೆ, ಅದು ನೋಡ್ಕೊಂಡಿರಲಿಲ್ಲ. ಸೊ ನನ್ನ ಫ್ರಂಟು 5.25 ಇಂಚ್ ಬರುತ್ತೆ ಶೋಲ್ಡರು. ಮತ್ತು ಬ್ಯಾಕು ಅಷ್ಟೇ ಆರ್ಮೋಲ್ ಬಂದು 5.5 ಬರುತ್ತೆ. ಸೊ ಇಟ್ಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ನೋಡಿ. ಒಂದು 8.25 ಬರುತ್ತೆ. 35 ಅಲ್ವ ಇರೋದು, 8.25 ಬರುತ್ತೆ. 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ ಮತ್ತು 2 ಇಂಚ್ ಮಾರ್ಜಿನ್ಗೆ ಇಟ್ಕೊಂಡಿದ್ದೀನಿ. ಸೊ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 9.5 ಇಂಚ್ ಬರುತ್ತೆ ಡಾಟ್ ಪಾಯಿಂಟು. ಮೇಲ್ಗಡೆ 1/2 ಇಂಚು ಅದು ಸ್ಟಿಚಿಂಗ್ ಬಿಟ್ಕೊಂಡಿದ್ದೀನಿ. ನಾರ್ಮಲಾಗಿ ಅದು ಸ್ಟಿಚಿಂಗ್ ಬಿಟ್ಕೊಂಡಿದ್ದೀನಿ. ಮತ್ತು ಅಲ್ಲಿ 2.5 ಬರುತ್ತೆ. ಅದು ಕಾಣಿಸ್ತಿದೆಯಲ್ಲ, ಮತ್ತೆ ಹಂಗೆ ಮಾಡಿದ್ದೇನೆ ಏನು. 2.5 ಬರುತ್ತೆ. 2.5 ಇಂಚು ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇದು ಬ್ಯಾಕ್ದು ಮಾರ್ಕ್ ಮಾಡಿರೋದು, ಬ್ಯಾಕ್ದು ಎಷ್ಟಿದೆ ಅಂತೇಳಿ. ಅಲ್ಲಿಗಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ. ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಕರೆಕ್ಟಾಗಿ 1 ಇಂಚ್ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಉಳಿದಿರೋದು ನಾನು ಕಟ್ ಮಾಡ್ಕೋಬೇಕು ಅದನ್ನು. ಸೊ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ನನ್ನ ವೀಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ, ಅಂದರೆ ಬಿಗಿನರ್ಸ್ಗೆಲ್ಲ ಯೂಸ್ ಆಗುತ್ತೆ ಅಂತ. ಮತ್ತು ಪೇಪರ್ ಕಟ್ಟಿಂಗಲ್ಲೇ ತೋರಿಸಿದ್ದೀನಿ ನಾನು. ಆ ಕಡೆ 1 ಇಂಚ್, ಈ ಕಡೆ 1 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನು ಸೆಂಟ್ರಲ್ ಮಾಡಿದ್ದೀನಲ್ಲ, ಅದು ನಮ್ಮದು ಎಷ್ಟಿದೆ ಅಷ್ಟು. ಮತ್ತು ಮಿಕ್ಕಿದ್ದು ಉಳಿದಿರೋದು ನಾವು ಎಕ್ಸ್ಟ್ರಾ ತೊಗೊಂಡಿರೋದು. ಅದು ಈ ಥರ ಮಾರ್ಕ್ ಮಾಡಿಕೊಂಡು ನಾರ್ಮಲಾಗಿ ಯಾವ ಥರ ಶೇಪಾಗಿ ಮಾಡ್ಕೋತೀವೋ ಅದು 1 ಇಂಚ್ ತೊಗೊಂಡಿದ್ದೀನಿ. ಸೊ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ. ಅಲ್ಲೊಂದು 1/4 ಇಂಚ್ ನಾನು ಕಟ್ ಮಾಡ್ಕೋತೀನಿ. ಸ್ವಲ್ಪ ಶೇಪ್ ತೊಗೊಳ್ಳಿ ಇವಾಗ ಅಷ್ಟೇ. ನಾರ್ಮಲಾಗಿ ನೀವು ಹೆಂಗೆ ಮಾರ್ಕ್ ಮಾಡ್ತೀವಿ ಅದೇ ಥರ ಮಾಡಿಕೊಂಡು ಎಷ್ಟು ಒಂದು ಶೇಪ್ ತೊಗೊಳ್ಳಿ. ಮತ್ತು ಅದು ಮಾರ್ಕ್ ಮಾಡ್ಕೋಬೇಕು, ನಾವು ಶೇಪ್ ತೊಗೋಬೇಕು. ಸ್ವಲ್ಪ ಲೈಟಾಗಿ ಶೇಪ್ ತೊಗೋತಾ ಇದ್ದೀನಿ ಅಲ್ಲಿ ಮೇಲ್ಗಡೆ ಒಂದು 1/2 ಇಂಚಿಗೆ. ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. ನಾನು ನಾರ್ಮಲಾಗಿ ಎಲ್ಲ ತೋರಿಸಿರ್ತೀನಿ ನಾರ್ಮಲ್ ಬ್ಲೌಸ್ಗೆ, ಅದೇ ಥರನೇ ಕಟ್ ಮಾಡ್ತಾ ಇರೋದು ಅದನ್ನು. ಅಲ್ಲಿ 2 ಇಂಚ್ ಮಾರ್ಜಿನ್ ಬರುತ್ತೆ. ನಾವಿವಾಗ ಬ್ಯಾಕ್ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ನೋಡಿ, ಅದು ಎಷ್ಟಿದೆ ನೋಡಿಕೊಂಡು ಬ್ಯಾಕ್ ಸೈಡು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಫ್ರಂಟ್ ನಮಗೆ ಒಂದು 1/2 ಇಂಚ್, ಅರ್ಧ ಇಂಚ್ ಲೂಸೇ ಇರುತ್ತೆ ಬ್ಯಾಕಿಗಿಂತ.
ಸೊ ಬಿಟ್ಕೊಂಡಿದ್ದೀನಿ ನಿಮಗೆ ಅಲ್ಲಿ ತೋರಿಸ್ನಲ್ಲ ಆವಾಗ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಅಂತ. ಸೊ ಅಲ್ಲಿ ಕರೆಕ್ಟಾಗಿ ಕಟ್ ಬರುತ್ತೆ ಅಂದರೆ ಫುಲ್ ಕಟ್ ಮಾಡ್ಕೊಬೇಡಿ ನೀವು. ನಮ್ಮ ಫ್ರಂಟಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, 2 ಇಂಚು ಶೇಪ್ ತೊಗೊಂಡು ಅಲ್ಲಿ ಮಾಡೋಂಗಿಲ್ಲ, ಲಾಸ್ಟಿಂದ 2.5 ಇಂಚ್ಗೆ ಮಾಡ್ಕೋಬೇಕು. ಅಲ್ಲಿ ಶೇಪ್ ತೊಗೊಂಡು 2 ಅಂದರೆ ನಮಗೆ ಫಿನಿಶಿಂಗ್ ಮಾಡ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಬರುತ್ತೆ. ಇಲ್ಲ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ಅದು ಹೆಚ್ಚು ಕಮ್ಮಿ ಬರುತ್ತೆ. ಯಾಕಂದರೆ ನಾವು ಬ್ಯಾಕು 1 ಇಂಚು 14.5 ಬರುತ್ತೆ, ಫ್ರಂಟು 15.5 ಬರುತ್ತಲ್ಲ, ಅಲ್ಲಿ ನಾವು ಶೇಪ್ ತೊಗೋಬೇಕಾಗುತ್ತೆ. ನಾನು ತೋರಿಸ್ತಿದ್ದೀನಲ್ಲ ಅಲ್ಲಿ ಕಟ್ ಮಾಡ್ಕೋಬೇಕು ನೀಟಾಗಿ. ಸೊ ಅದೇ ಥರ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ನಾನು ಲಾಸ್ಟಲ್ಲಿ ಬಟ್ಟೆ ಇಟ್ಟು ಕಟ್ ಮಾಡಿರೋದೆಲ್ಲ ಹಾಕಿದ್ದೀನಿ. ಸೊ ಅದೇ ಥರ ಮಾಡ್ಕೊಳ್ಳಿ, ಈಸಿಯಾಗಿದೆ ಅನ್ಕೋತೀನಿ. ಜಸ್ಟ್ ಸಿಂಪಲಾಗಿ ತುಂಬ ಏನು ಇದು ಮಾಡೋಕ್ಕೆಲ್ಲ ಹೋಗಿಲ್ಲ, ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಬಟ್ ಮೇಲ್ಗಡೆ ನಿಮಗೆ ಒಂದು 1/4 ಇಂಚ್ ಎಕ್ಸ್ಟ್ರಾ ಬರುತ್ತೆ ಈ ಫ್ರಂಟಿಗೆ, ಅದನ್ನು ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಕಟ್ ಮಾಡ್ಕೊಳ್ಳಿ ಅದನ್ನು. ಸೊ ಸಪೋರ್ಟ್ ಮಾಡಿ, ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮತ್ತೆ ವೀಡಿಯೋಗಳು ಜಾಸ್ತಿ ಮಾಡೋಕ್ಕೂ ಖುಷಿ ಅನಿಸುತ್ತೆ. ಸೊ ಹಾಗೆ ನೋಡ್ತಾ ಇರಿ. ನಾನು ಬಟ್ಟೆ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಒಂದು 1/4 ಇಂಚ್ ನಮಗೆ ಅದು ಸ್ಟಿಚಿಂಗ್ ಬಿಟ್ಕೋಬೇಕು ಎಕ್ಸ್ಟ್ರಾ. ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಇದಕ್ಕಿಂತ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಅದು ಸ್ಟಿಚಿಂಗ್ ಹೋಗುತ್ತೆ ಕರೆಕ್ಟಾಗಿ, ಅದು ಕರೆಕ್ಟ್ ಬರುತ್ತೆ ಅವಾಗ. ನೋಡಿ ಅಲ್ಲಿ ಪೇಪರ್ ಇಟ್ಕೊಂಡಿದ್ದೀನಿ, ಅದಕ್ಕಿಂತ ಒಂದು 1/4 ಇಂಚ್ ಅದೇ ಥರ ಮಾರ್ಕ್ ಮಾಡ್ಕೋಬೇಕು ನೀವು. ಸೊ ನಾನು ಲೈನಿಂಗೆಲ್ಲ ಕಟ್ ಮಾಡಿರೋ ತೋರಿಸ್ತಾ ಇರೋದು ನಿಮಗೆ. ಸೊ ಈ ಥರ ಕಟ್ ಮಾಡಿ ಇಟ್ಕೊಂಡು ಬೇಗನೂ ಆಗುತ್ತೆ ಕೆಲಸ ಇದು. ನೀವು ಲಾಸ್ಟಲ್ಲೂ ಎಲ್ಲ ಫಿನಿಶಿಂಗ್ ಮಾಡ್ಕೋಬೋದು ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.